ವೈರಿಂಗ್ ಎಲ್ಲ ಇದೆಯಲ್ಲ ಅದು ಪ್ರಾಬ್ಲಮ್ ಆಗೋದು ನನಗೆ ಗೊತ್ತಿರಲ್ಲ. ಕಾಣಿಸ್ತಿದೆ ನೀರು ಬಿದ್ದು 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 ತರಸಾಗಬೇಕಾಯ್ತು ಗೈಸ್. ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಈ ವಿಡಿಯೋದಲ್ಲಿ ನಾನು ನನ್ನ ಓನರ್ಶಿಪ್ ರಿವ್ಯೂ ಕೊಡ್ತಾ ಇದ್ದೀನಿ. ಸಿಂಪಲ್ ಒನ್ ಗಾಡಿ ಬಗ್ಗೆ. ನಿನ್ನೆ ವಿಡಿಯೋದಲ್ಲಿ ಇದಾಗೆ ಸರ್ವಿಸ್ ಮಾಡಿಸ್ಕೊಂಬಂದಿರೋದು ವಿಡಿಯೋ ಹಾಕಿದ್ದೀನಿ. ಸೈಡ್ ಬರ್ತಾ ಇರುತ್ತೆ, ಹೋಗಿ ನೋಡ್ಕೊಂಬನಿ ಗೈಸ್ ಫಸ್ಟ್ ಅದನ್ನು. ಅದಾದಮೇಲೆ ಈ ಗಾಡಿ ಬಗ್ಗೆ ಏನು ಹೇಳಬೇಕು, ಏನೇನೋ ಹೇಳಬೇಕು ಬನ್ನಿ. ಇಲ್ಲಿ ತನಕ ಗಾಡಿ 5625 ಕಿಲೋಮೀಟ್ರ್ ಓಡಾಡೈತೆ. ಫಸ್ಟ್ ಸರ್ವಿಸ್ ಅಮೌಂಟು ಎಲ್ಲ ಅದಲ್ಲೇ ಹಾಕಿರ್ತೀನಿ. ವೀಡಿಯೋ ನೋಡ್ಕೊಂಬನ್ನಿ, ವೀಡಿಯೋ ಅಕ್ಕಪಕ್ಕ ಬರ್ತಾ ಇರೋದು ನೋಡ್ಕೊಂಬನ್ನಿ ಗಾಯ್ಸ್. ಅದನ್ನು ಇನ್ನೇನು ಹೇಳ್ಬೇಕು ಈ ಗಾಡಿ ಬಗ್ಗೆ ಗಾಯ್ಸ್. ಈ ಗಾಡಿ ಬಗ್ಗೆ ಏನು ಇಷ್ಟ ಆಗಿಲ್ಲ. ಎಷ್ಟು 2 ತಿಂಗಳು ಪ್ಲಸ್ ಆಗಿದೆ ಈ ಗಾಡಿ ತೊಗೊಂಡು. ಈ ಗಾಡಿ ತೊಗೊಂಡು ನನಗೇನು ಇಷ್ಟ ಆಗಿಲ್ಲ, ಬೇಜಾರಾಯಿತು, ಖುಷಿ ಆಯಿತು ಎಲ್ಲ ಹೇಳ್ತೀನಿ ಮನೆ ಗೈಸ್. ಫಸ್ಟ್ ಒಂದು ನೋಡ್ಕೊಳ್ಳಿ ಗೈಸ್, ಒಂದು ರೌಂಡು. ಗೈಸ್ ನನಗೆ ಈ ಗಾಡಿ ಬಗ್ಗೆ ಇಷ್ಟ ಆಗಿರೋದು ಲುಕ್ ನೋಡಿ ಗೈಸ್, ಹೆಂಗಿದೆ ಲುಕ್ ನೋಡಿ ಗೈಸ್ ಹೆಂಗಿದೆ. ಇದ್ರ ಪವರ್ ಚಿಂದಿ ಆಗಿದೆ ಮಾತ್ರ. ಪವರ್ ಇದು ಸಕ್ಕದಾಗಿದೆ ಇದ್ರ ಪವರು. ಇನ್ನೇನು ಹೇಳೋದು ಗೈಸ್. ಹಂಗೆ ಇದ್ರ ಮೈಲೇಜ್ ಬಗ್ಗೆ ಮಾತಾಡಬೇಕು. ಮೈಲೇಜು ಇವ್ರು ಏನು ಹೇಳ್ತಾರೋ ಅದಕ್ಕಿಂತ ಒಂದು 2-3 ಕಿಲೋಮೀಟ್ರ್ ಕಮ್ಮಿ ಕೊಡ್ತದೆ ಅಷ್ಟೇ ಗೈಸ್. ಮೈಲೇಜ್ ಮಾತ್ರ ಕರೆಕ್ಟ್ ಹಂಗೆ ಚಿಂದಿಯಾಗಿ ಕೊಡ್ತಾಯಿದೆ ಮೈಲೇಜು. 1% ನನಗೆ ಗೊತ್ತಿರೋಂಗೆ ಒಂದು 6.7 6.8 ಅಂದರೆ ಒಂದು ಕಿಲೋಮೀಟ್ರು 700 ಮೀಟ್ರು. 1 ಕಿಲೋಮೀಟ್ರ್ 700 ಮೀಟ್ರು ಅಷ್ಟು ಸಿಗ್ತಾಯಿದೆ ಗೈಸ್ ನನಗೆ ಮೈಲೇಜ್ ಕರೆಕ್ಟಾಗಿ. 1% ಲೆಕ್ಕ ಹಾಕೊಂಡ್ರೆ ತಿರ್ಗಿ ಇಷ್ಟ ಆಗಿರೋದು ಇನ್ನೂ ಎಷ್ಟೊಂದು ಐತೆ. ಸದ್ಯಕ್ಕೆ ಇಷ್ಟ ಆಗಿಲ್ದಿರೋ ಗ್ಯಾಪ್ನ ಬಂತು ನಮಗೆ ಎಲ್ಲರಿಗೂ. ಬಟನ್ ಯಾವ ಹಿಂಗೆ ಹೋಗೋದು, ಇದು ಕೆಳಗಡೆ ಕೊಡ್ತಾರೆ, ಅದು ಸ್ವಲ್ಪ ಸೆನ್ಸ್ ಆಗಲ್ಲ, ಬೇಗ ಟಚ್ ಆಗಲ್ಲ. ಇದು ಅಷ್ಟೇ ರಿವರ್ಸ್ ಇದು ಹಂಗೆ ಕೊಟ್ಟಿದ್ದಾರೆ. ನಾವೆಲ್ಲ ನಾರ್ಮಲಾಗಿ ಈ ಥರ ಟ್ಯಾಪ್ ಮಾಡ್ತೀರಿ, ಇದು ಕೆಳಗಡೆ ಹಿಂಗೆ ಕೊಟ್ಟವನೆ. ನಾವು ಹಿಂಗೆ ಇಟ್ಕೊಂಡಿರ್ತಾರೆ, ಹಿಂಗೆ ಮಾಡೋಕ್ಕಾಗಲ್ಲ, ನಾವು ಹಿಂಗೆ ಮಾಡಬೇಕು. ಅದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಯ್ತದು. ಮತ್ತು ಇನ್ನೇನಿದೆ ಗೈಸ್, ಇದೆಲ್ಲ ಡಿಸ್ಅಡ್ವಾಂಟೇಜಿಂದ ಅಡ್ವಾಂಟೇಜ್ ಜಾಸ್ತಿ ಇದೆ. ಡಿಸ್ಅಡ್ವಾಂಟೇಜ್ ಅಷ್ಟು ಬರ್ತಿಲ್ಲ. ಯಾವುದೋ 2 ವೀಡಿಯೋ ನೋಡಿದ್ದೀನಿ, ಅದ್ರ ಬಿಲ್ಡ್ ಕ್ವಾಲಿಟಿ ಗಟ್ಟಿ ಇಲ್ಲ ಅಂತ ಹೇಳಿದ್ದಾರೆ. ಗಟ್ಟಿ ಇದೆ ಗೈಸ್. ತಿರ್ಗಿ ಇದು ಸರ್ವಿಸು ಸಗದಾಗಿದೆ. ನಾನು ಹೋಗಿದ್ದು 9:30. ನನ್ನ ಗಾಡಿ ಕೈ ಕೊಟ್ಟಿದ್ದು 11:30. 9:30 ಅಂದರೆ 9:30ಯಿಂದ 10 ಗಂಟೆ ತಗೊಂಡು ಗಾಡಿ ಹಂಗೆ ಅದೆಲ್ಲ ಓಪನ್ ಆಗೋಕ್ಕೆ. ತಿರ್ಗಿ ನಾರ್ಮಲಾಗಿ 10 ಗಂಟೆ ಗಾಡಿ ಹೊರಡೆ ತೊಗೊಂಡ್ರು, 11 ಗಂಟೆ ನನ್ನ ಕೈ ಗಾಡಿ ಕೊಟ್ಬಿಟ್ಟಿದ್ರು ಗೈಸ್. ಸರ್ವಿಸ್ ಬಗ್ಗೆನೂ ಅಷ್ಟೇನು ಮೈನಸ್ ಪಾಯಿಂಟ್ ಏನು ಹೇಳೋಂಗಿಲ್ಲ. ಸರ್ವಿಸ್ ಚೆನ್ನಾಗಿದೆ. ಯಾರನ್ನ ಪ್ಲ್ಯಾನ್ ಮಾಡ್ತಾರೋ ತಗೊಬೋದು, ಕಣ್ಣು ಮುಚ್ಕೊಂಡು ತಗೊಬೋದು ಗೈಸ್. ಸಾಕಾಗಿದೆ. ಇನ್ನೇನು ಹೇಳಬೇಕು, ನೀವು ಸರ್ವಿಸ್ ಆಗಿರೋದಕ್ಕೆ ಆಯಿಲೆಲ್ಲ ಇಲ್ಲಿ ಹಾಕಿದ್ದಾರೆ, ಕಾಣಿಸ್ತಿದೆಯಾ? ಇನ್ನೇನು ಹೇಳೋದು ಹೇಳಿ ನೀವೇ. ಇಂಥೇಳಿ ಇದೈತೆ. ಇನ್ನೊಂದು ಇದು ಖಾಲಿ ಈ ಥರ ಕೊಟ್ಟಿದ್ದಾರೆ. ಈ ಥರ ಚಾರ್ಜಿಂಗ್ ಪ್ಲಗ್ ಹಾಕಿರ್ತೀವಿ, ಇಷ್ಟು ಫುಲ್ ಓಪನ್ ಇರುತ್ತೆ. ಅದ್ರ ಬದಲು ರಬ್ಬರ್ ಏನೋ ಕೊಟ್ಟಿದ್ರೆ ಚೆನ್ನಾಗಿರೋದು ಅನ್ನಿಸ್ತು. ನೋ ಪ್ರಾಬ್ಲಮ್, ಚೆನ್ನಾಗಿ. ಯಾಕಂದ್ರೆ ನೀರು ಹಿಂಗೆ ಬೀಳುತ್ತಲ್ಲ, ಕೆಳಗಡೆ ಹೋಗ್ಬಿಡುತ್ತೆ, ನೀರೇನು ಪ್ರಾಬ್ಲಮ್ ಆಗೋಲ್ಲ. ಇದು ಡಿಸ್ಪ್ಲೇ ಟಚ್ಚು ಕರೆಕ್ಟಾಗಿದೆ, ಸಕ್ಕತ್ತಾಗಿದೆ ಗೈಸ್. ನೋಡಿ, ಫಸ್ಟು ಇದು ಬೇರೆದಿತ್ತು, ಅಪ್ಡೇಟ್ ಆಗಿದೆ, ಕಾಣಿಸ್ತೈತಾ? ಅಪ್ಡೇಟ್ ಆಗಿದೆ, ಅದಕ್ಕೆ ಡಿಸೈನಲ್ಲಿ ಲೋಗೋ ಎಲ್ಲ ಚೇಂಜ್ ಆಗಿದೆ ಗೈಸ್. ತಿರ್ಗ ಇದೇನಂತಾರೆ, ಈ ಗ್ಯಾಪು ಕರೆಕ್ಟಾಗಿದೆ ಗೈಸ್. ಅಂದರೆ ಕಮ್ಮಿ ಇಲ್ಲ, ಜಾಸ್ತಿ ಇಲ್ಲ. ಯಾವುದೋ ಒಂದು ಗಾಡಿ ಹೋಗೋಕ್ಕೆ ಮಾಡೋಕ್ಕೆಲ್ಲ ಕರೆಕ್ಟಾಗಿದೆ. ಇದೊಂದು ಮೈನಸ್ ಪಾಯಿಂಟ್ ಏನಾಗಿರೋದು ನನಗೆ ಒಬ್ಬನಿಗೆ ಆಗಿರೋದು, ಯಾರು ಬೇರೆ ಆಯ್ತಲ್ಲ ಗೊತ್ತಿಲ್ಲ.
ಮಳೆ ನೀರು ಬಿದ್ದು 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 ಥರ ರಸ್ಟ್ ಹಿಡ್ದೈತೆ ನೋಡಿ. ಈ ಸೈಡು ಅಷ್ಟೇ, ಈ ಸೈಡು ಅಷ್ಟೇ. ನನಗೇನು ಈ ಕ್ಯಾಪ್ ಥರ ಇದೆಯಲ್ಲ ಅದಕ್ಕೆ ಅನಿಸುತ್ತಾ, ಅದಕ್ಕೆ ಅಂತ ನನಗೆ ಅನ್ನಿಸ್ತಿದೆ. ಕೇಳಿದೆ ಅವ್ರನ್ನ. ಸೊ ನಾಳೆ ತೊಗೊಂಬನ್ನಿ ಏನೋ ಮಾಡೋಣ ಅಂತ ಹೇಳಿದ್ದಾರೆ. ನೋಡ್ಬೇಕು ನಾಳೆ ಮೇ ಬಿ ತೊಗೊಂಡೋಗು. ನಾಳೆ ಇಲ್ಲ ಅಂದರೆ ನಾಳೆ ಇನ್ನೊಂದು ಸತಿ ಹೋಗಿ ತೊಗೊಂಡೋಗ್ಬೇಕು. ಇನ್ನೊಂದು ಮೈನಸ್ ಪಾಯಿಂಟು, ಇದು ಫುಲ್ ಕ್ಲೋಸ್ ಆಗಬೇಕಾಯ್ತು ಗೈಸ್. ಇನ್ ಕೇಸ್ ಮಳೆ ಏನೋ ಬಂತು ಅಂದರೆ ಒಳ್ಳೆ ಎಗರು ಬಿಡುತ್ತೆ ನೀರು ಸರಿ ಕೊಚ್ಚೆಲ್ಲ ಒಳಗಡೆ ಹೋಗುತ್ತೆ. ಇಲ್ಲಿ ವೈರಿಂಗ್ ಎಲ್ಲ ಇದೆಯಲ್ಲ ಅದು ಪ್ರಾಬ್ಲಮ್ ಆಗುತ್ತೆ ನನಗೆ ಗೊತ್ತಿರೋಂಗೆ. ಇದು ಕ್ಲೋಸ್ ಮಾಡಿಸ್ಬೇಕು. ಅದೇ ನೆಕ್ಸ್ಟು ಅಪ್ಡೇಟು. ಮುಂದೆ ಇಲ್ಲೇನಿಲ್ಲ, ಪರವಾಗಿಲ್ಲ, ಇಲ್ಲಿ ಕರೆಕ್ಟಾಗಿದೆ. ಇಂಜಿನ್ ಇಷ್ಟು ಜಾಗ ಬೇಕಲ್ವ. ಇಂಜಿನ್ ಅಂತೀನಿ, ಮೋಟ್ರು. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಓನರ್ಶಿಪ್ ಕೊಟ್ಟಿದ್ದು 5,000 ಕಿಲೋಮೀಟರ್ಗೆ ಓನರ್ಶಿಪ್ ಕೊಟ್ಟಿರೋದು. ಇದೇ ಥರ ವಿಡಿಯೋ ಅದನ್ನು ಬೇಕಾಗಿದ್ದರೆ ಸಿಂಪಲ್ ಒನ್ ಬಗ್ಗೆ ಮುಂದೆ ಆ ಥರ ವಿಡಿಯೋ ಬೇಕಂದರೆ ಕಮೆಂಟ್ ಹಾಕಿ. ಇದಾಗಿತ್ತು ಇವತ್ತು ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.